ನೀವ್ಯಾರೀ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡೋದಿಕ್ಕೆ, ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳೋದಿಕ್ಕೆ? ಮೇಡಮ್, ಮದುವೆಗೆ ನಾನಲ್ದೆ ಇನ್ಯಾರು ಓಡಾಡ್ಕೊಂಡು ಮಾಡ್ತಾರೆ? ಎಷ್ಟೇ ಆಗಲಿ ಆ ಮನೆಗೆ ಗಂಡಸು ಅಂತ ಇರೋದು ನಾನೇ ಅಲ್ವಾ? ನೀವು ಮದುವೆಗೆ ಒಪ್ಕೊಂಡ್ಮೇಲೆ ಆ ಮದುವೆನ ಅಚ್ಚುಕಟ್ಟಾಗಿ ಮಾಡ್ಬೇಕಲ್ವಾ? ನೀವು ಮೊದಲು ಯಾವ ವಿಷಯನ ಎಲ್ಲಿ ಮಾತಾಡಬೇಕು ಅನ್ನೋ ಸೆನ್ಸ್ನ ಇಟ್ಕೊಳ್ಳಿ. ಆಫೀಸಲ್ಲಿ ಇದ್ಕೊಂಡು ಪರ್ಸನಲ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಅಯ್ಯೋ ಮೇಡಮ್, ಇವಾಗ ನಾನು ಏನು ಹೇಳಿದೆ ಅಂತ ಕೋಪ ಮಾಡ್ಕೋತಾ ಇದ್ದೀರಾ? ಪ್ರೀತಮ್ ಸರ್, ನೀವೇ ಹೇಳಿ, ಮದುವೆ ಅಂದಮೇಲೆ ಓಡಾಟ ಇರಲ್ವಾ? ಕೆಲಸ ಇರಲ್ವಾ? ಪರ್ಮಿಷನ್ ಕೇಳಿದೆ, ಅದರಲ್ಲೇನು ತಪ್ಪು? ಮೊದಲು ಇಲ್ಲಿನ ಕೆಲಸನ ನೆಟ್ಟಿಗೆ ಮಾಡೋದನ್ನ ಕಲ್ತ್ಕೊಳ್ಳಿ, ಆಮೇಲೆ ಮದ್ವೆ ಕೆಲಸನ ಮಾಡಿವ್ರಂತೆ. ನೀವು ಹೀಗೆ ಕುಂಟು ನೆಪನ ಇಟ್ಕೊಂಡು ಆಫೀಸ್ ವಿಷಯದಲ್ಲಿ ಟೈಮ್ ಪಾಸ್ ಮಾಡೋದಿಕ್ ನೋಡಿದ್ರೆ ನೆಕ್ಸ್ಟ್ ಟರ್ಮಿನೇಷನ್ ಲೆಟರು ನಿಮ್ದೇ ಆಗಿರುತ್ತೆ. ಮೇಡಮ್, ನಾನು ಇವಾಗ ಏನು ಹೇಳಬಾರ್ದು ಹೇಳಿದೆ ಅಂತ ಟರ್ಮಿನೇಷನ್ವರೆಗೂ ಮಾತಾಡ್ತಾ ಇದ್ದೀರಾ? ಇವಾಗ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ನೋಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ರಿ, ಔಟ್. ಸಾರಿ ಸರ್. ಇದ್ದಂಗೆ ಹೇಳಿದ್ರು ಎದ್ದು ಬಂದು ಎದೆಗೋದ್ರಂತೆ. ಪ್ರೀತು,